ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹೆಲ್ದಿ ಲೈಫ್, ಹೆಲ್ದಿ ಫುಡ್, ಹೆಲ್ದಿ ಲೈಫ್ ಎಂಬ ಧ್ಯೇಯ ವಾಕ್ಯದೊಂದಿಗೆ 2017ರಿಂದ ಹಮ್ದು ಫುಡ್ಸ್ ಎನ್ನುವಂತಹ ಒಂದು ಫುಡ್ಸ್ ಕಂಪನಿಯನ್ನು ನಾವು ಪ್ರಾರಂಭಿಸಿದ್ದೆವು. ಅಲ್ಲಾಹನ ಅನುಗ್ರಹದಿಂದ ಮತ್ತು ನಮ್ಮ ಗ್ರಾಹಕರ ಸಹಕಾರದಿಂದ ನಾವು ಮಂಗಳೂರಿನಿಂದ ಸುರತ್ಕಲ್, ನಂತರ ಇನ್ನೂ ಒಂದು 10-15 ದಿವಸದಲ್ಲಿ ನಾವು ದೊಕ್ಕೋಟಿಗೂ ಕೂಡ ನಮ್ಮ ಇದನ್ನು ವಿಸ್ತರಿಸಲು ನಾವು ಇಷ್ಟಪಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಅದೆಲ್ಲವೂ ಅಲ್ಲಾಹನ ಅನುಗ್ರಹ, ಸಹಾಯ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಯಿತು ಎನ್ನಲು ನಾನು ತುಂಬ ಹೆಮ್ಮೆ ಪಡುತ್ತೇನೆ, ಅದೇ ರೀತಿ ಸಂತೋಷ ಪಡುತ್ತೇನೆ ಕೂಡ. ಜೀವನವನ್ನು ಒಂದು ಮುನ್ನಡೆಸಬೇಕಾದರೆ, ನಾವು ಜೀವಿಸಬೇಕಾದರೆ ಆರೋಗ್ಯ ಅತಿ ಮುಖ್ಯವಾಗಿದೆ. ಆರೋಗ್ಯದಿಂದ ಇರಬೇಕು ಅಂತಾಗಿದ್ದರೆ ಅದರಲ್ಲಿ ಒಂದು ಮುಖ್ಯ ಅಂಶ ಏನು ಅಂತ ಹೇಳಿದರೆ ನಮ್ಮ ಆಹಾರ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಎಂಬ ವಿಷಯ ನಾವು ಮನದಟ್ಟು ಮಾಡುವಂತಹದ್ದು. ನಮಗೆ ಹಮ್ದು ಫುಡ್ಸ್ನಿಂದ ನಾನು ಅದೇ ರೀತಿ ನಮ್ಮ ಸಹೋದರಿಯಾದ ಮರಿಯಂ ಶಹೀರರವರು ನಾವು ಒಟ್ಟಿಗೆ ಪ್ರಾರಂಭಿಸಿದಾಗ ನಮ್ಮ ಮುಂದೆ ಬಂದಂತಹ ಒಂದು ಧ್ಯೇಯವೇನು ಅಂತ ಹೇಳಿದರೆ, ನಾವು ನಮ್ಮ ಮನೆಯವರಿಗೆ ಹೇಗೆ ಉತ್ತಮ ಆಹಾರವನ್ನು ನೀಡಲು ಬಯಸುತ್ತೇವೆಯೋ ಅದೇ ರೀತಿಯ ಉತ್ತಮ ಆಹಾರವನ್ನು ನಾವು ಯಾಕೆ ನಮ್ಮ ಸಮಾಜಕ್ಕೂ ಕೂಡ ನೀಡಬಾರದು ಎನ್ನುವಂತಹದ್ದು ಒಂದು ಏನಂತ ಹೇಳಿದ್ರೆ ಒಂದು ಇಂಟೆನ್ಷನ್ ನಮ್ಮಲ್ಲಿ ಇತ್ತು. ಒಂದು ನಮ್ಮ ಶೆಡ್ಯೂಲಲ್ಲಿ ಮನೆಯಲ್ಲಿಯೇ ತಯಾರಿಸುವಂತಹ ಸುಲಭ ಸಾಧ್ಯ ಇರುವಂತಹ ಫುಡ್ಗಳನ್ನು ನಾವಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ನಿಮಗೆ. ಅದೇ ರೀತಿ ಇದು ಹಿರಿಯರಿಗೂ ತುಂಬ, ಈಗ ಕೆಲವರು ಮನೆಯಲ್ಲಿ ಹಿರಿಯರು ಮಾತ್ರ ಇರ್ತಾರೆ, ಬಾಕಿ ಎಲ್ಲರೂ ಮನೆಯಿಂದ ಹೊರಗೆ ದೂರ ಪ್ರದೇಶದಲ್ಲಿ ಇರ್ಬೋದು, ಅಂಥವರಿಗೆ ಫುಡ್ ತಯಾರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ಹಿರಿಯರಿಗೆ ಸುಲಭ ಸಾಧ್ಯವಾಗಿ ಮನೆಯಲ್ಲೇ ತಯಾರಿಸಬಹುದು. ಬ್ಯಾಚುಲರ್ನವರಿಗೆ ಮನೆಯಲ್ಲೇ ತಯಾರಿಸಬಹುದು. ಸ್ಟೂಡೆಂಟ್ಗಳು ಯಾರಾದರೂ ಬ್ಯಾಚುಲರ್ಸ್ನವರು ಇರ್ತಾರೆ ಅಂತಾಗಿದ್ದರೆ ಅವರಿಗೂ ಕೂಡ ತಯಾರಿಸಬಹುದು. ಜಾಬ್ಗೆ ಹೋಗುವವರಿಗೆ ಕೂಡ ಇದು ಸುಲಭ ವಿಧಾನವಾಗಿದೆ. ಅದೇ ರೀತಿ ಫಂಕ್ಷನ್ಗಳಿರಲಿ, ಯಾವುದೇ ಸಂದರ್ಭ, ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ನಮ್ಮ ಹಮ್ದು ತುಂಬ ಅಗತ್ಯ. ಹಮ್ದು ಫುಡ್ಸ್ನ ಅಗತ್ಯ ಖಂಡಿತ ನಿಮ್ಮ ಮನೆಗೆ ಬರ್ತದೆ ಎನ್ನುವಂಥದ್ದನ್ನು ನಾವು ನಂಬಿದ್ದರಿಂದಲೇ ಆಗಿರ್ತದೆ ಇಂತಹ ಒಂದು ಫುಡ್ ಸ್ಟೋರನ್ನು ನಾವು ಪ್ರಾರಂಭಿಸಿದಂತಹ ಭರವಸೆಯನ್ನು ಕೂಡ ನೀಡುತ್ತಾ ಇದ್ದೇನೆ. ಅದೇ ರೀತಿ ಅವರ ಕಡೆಯಿಂದ ಕೂಡ ನಾನು ಆಶಿಸ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಭಾವನೆ ಅದರೆಲ್ಲ ಬಿಟ್ಟು ಬಿಡ್ತಾರೆ ಈ ಮಿಕ್ಸಿಲ್ ಈ ಹಮ್ದು ಈ ಕಲ್ಲಲ್ಲ ಏನಿರ್ತದೆ ಅದು ನನಗೆ ಸಣ್ಣ ಇಷ್ಟ. പിന്നെ നല്ല ഉണ്ട്. ഞാനത് ಸುಮಾರು ಯೂಸ್ ಆಯ್ತು, ಎಲ್ಲ ಪ್ರಾಡಕ್ಟ್ ಯೂಸ್ ಆಯ್ತು. ಯಾರ ನಾನು ಜೈನ ಬಡಕೆದ ಎರ್ತಂತಿದ್ದೆ నాకు ಫಸ್ಟ್ ಸುಮಾರು ನಾನೆಲ್ಲ నాకు ಯಾರು ಇಷ್ಟ ಬಸ್ತು ಕಾಯ ಕಾಯ ಭಾರಿ ಇಷ್ಟ. ನನಗೆ ನಮ್ಮಲ್ಲೆಲ್ಲ ಅದೇ ಕಲರ್ ಆ ಕಾಯ ನಮಗೆ ಎಲ್ಲ ನನಗೆ ಅದೇ ಬ್ಯುಸಿಯಾಗಿದ್ದಾರೆ. ಅವರಿಗೆ ಮಕ್ಕಳಿಗೆ ಒಂದು ಉತ್ತಮ ರೀತಿಯಲ್ಲಿ ಫುಡ್ ಮಾಡಿಕೊಡ್ಲಿಕ್ಕೆ ಟೈಮ್ ಇರುವುದಿಲ್ಲ. ಹಾಗಾಗಿ ಮಕ್ಕಳ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ಈ ಆರ್ಗ್ಯಾನಿಕ್ ಶಾಪನ್ನು ಓಪನ್ ಮಾಡಿದ್ರಿಂದಾಗಿ ಇದನ್ನು ನೋಡಿಯಾದರೂ ನಮ್ಮ ಪೋಷಕರ ಮುಂದೆ ಅವರು ಮನೆಯಲ್ಲಿ ರೆಡಿ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಶಾಪ್ನ ಓನರ್ ಇರ್ಬೋದು, ಹಾಗೆ ಮೇಡಮ್ನವರಿಗೆ ತುಂಬ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಇನ್ನು ನಾವು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಇದರ ಕಮೆಂಟನ್ನು ನಾವು ಯೂಟ್ಯೂಬ್ ಮುಖಾಂತರ ಕೊಡ್ತೇವೆ. ನಮ್ಮ ಟೀಚರ್ಸ್ಗೆ ಇರ್ಬೋದು, ನಮ್ಮ ಸರೌಂಡಿಂಗ್ಸ್, ನಾವು ಇರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ, ಹಾಗಾಗಿ ನಾವೆಲ್ಲ ಯೂಸ್ ಮಾಡುವಂಥದ್ದು ಆಲ್ಮೋಸ್ಟ್ ಆರ್ಗ್ಯಾನಿಕ್ ಆಗಿ, ನಾವು ಅಂಗಡಿಯಿಂದ ತಗೊಳ್ಳುವಂಥದ್ದು ಕಡಿಮೆ. ಹಾಗಾಗಿ ನಮ್ಮ ಕಡೆ ಕೂಡ ಇದನ್ನು ನಾವು ಜಾಸ್ತಿಯಾಗಿ ಇದರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಇನ್ನೂ ಕೂಡ ಜಾಸ್ತಿಯಾಗಿ ಅಭಿವೃದ್ಧಿ ಹೊಂದಲಿ ಅಂತ ದೇವರ ಪ್ರಾರ್ಥಿಸ್ತಾ ನಮಗೆ ಥ್ಯಾಂಕ್ ಯು.